ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡ್ಲಿಕ್ಕೆ ನಾವೇ ವಾಟ ಓಡಿಸ್ತೇವೆ. ಅದಕ್ಕೆ ಈ ನಮ್ಮ ದೇಶದಿಂದ ಅವನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಒಬ್ಬ ನಾಲಾಯಕ ಯಾವ ಇದ್ರಾಗ ಗೊತ್ತಿಲ್ಲ, ಸಂವಿಧಾನ ಅಡಿಯಲ್ಲಿ ಈ ಲೋಕಸಭೆ ಕೆಲಸ ಮಾಡ್ತಾನೆ. ಆದ್ರೆ ಸಂವಿಧಾನ ಗೊತ್ತಿಲ್ಲ ಅವ್ರಿಗೆ ಅಂತ ಅವಾಗ ಒದ್ದು ಓಡಿಸ್ಬೇಕಂತೇಳಿ ನಾವು ರಾಷ್ಟ್ರಪತಿಯವರಿಗೆ ವಿನಂತಿ ಮಾಡ್ಕೋತೇವೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಬ್ಬರು ಸಂಸದರು ಅದಾರ. ಒಬ್ಬರು ಗೋವಿಂದ ಕಾರಜೋಳ, ಆಮೇಲೆ ರಮೇಶ್ ಜಿಗಣಿ. ಇವರು ಸತ್ತಾರ ಅವ್ರ ತಿಥಿ ಕಾರ್ಯ ಮಾಡತ್ತೇವೆ ನಾವು. ಯಾಕಂದ್ರೆ ಅವ್ರಿಗೆ ಸಂವಿಧಾನ ಅರಿವಿಲ್ಲ. ಯಾಕಂದ್ರೆ ಆ ಸಂವಿಧಾನ ಅಡಿಯಲ್ಲಿ ಹಾಕಿ ಬಂದಾರ ಮೀಸಲಾತಿ ಒಳಗೆ. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಅವಮಾನ ಖಂಡಿಸ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಅವ್ರ ನಾಲಾಯಕರು, ದೇಶದ್ರೋಹಿಗಳು. ಇವ್ರನ್ನೂ ಒದ್ದು ಓಡಿಸುವಂತ ಕೆಲಸ ಅಂತ ನಾವು ಮಾಡ್ತೇವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಕೇಳಿ ನಮ್ಮ ಪಕ್ಷದ ಅನ್ಯಾಯ ಮಾಡ್ಯಾರ. ಅದಕ್ಕೆ ನಾವು ತಪ್ಪು ಒಪ್ಕೋಬೇಕು. ಇವ್ರ ಒಪ್ಕೊಂಡು ನಮ್ಮ ಹೋರಾಟ ಬೆಂಬಲ ಮಾಡಬೇಕು. ಇಲ್ಲಾಂದ್ರೆ ಅವ್ರನ್ನ ಈ ಮುಂದಿನ ಸಭೆಗೆ ಅವ್ನ ಕೆಡವಿ ಅವ್ರನ್ನ ಬೆಲ್ಲಾರ್ದಂಗೆ ವ್ಯವಸ್ಥೆ ಮಾಡ್ತೇವೆ. ಮಲ್ಲಿಕಾರ್ಜುನ ಮಟ್ಟಿಗೆ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಮುಖಾಂತರ ಬಂದು ಇಲ್ಲಿ ಧರಣಿ ಸತ್ಯಾಗ್ರಹ ಯಾಕೆ ಕೂತೀವಂದ್ರ, ಈ ಏನಿವತ್ತು ಅಮಿತ್ ಶಾ ಅದಾರಲ್ಲ, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರ ಅವ್ರು ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅವ್ರಿಗೆ ದೇವ್ರ ಏನ್ ಅಂತಾರ, ಅವ್ರು ಮನ್ಯಾಗ ಕೂತ್ ಪೂಜೆ ಮಾಡ್ಬೇಕು. ಅವ್ರಿಗೆ ಅಲ್ಲಿ ಸಂಸದ್ ಒಳಗೆ ಇರೋ ಯಾವ ಅರ್ಹತೆ ಇಲ್ಲ ಅವ್ರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಮೇಲೆ ನಾವ್ ಎಲ್ಲಾರು ಹೊಂಟಿವಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಂಡ್ರ ನಿಮಗ ಇದಾಗ್ತೈತಿ. ಅಮಿತ್ ಶಾ ಅವ್ರಿಗೆ ನಾವ್ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಆ ಒಂದು ಸ್ಥಾನಮಾನದಾಗಿರ್ಲಿಕ್ಕೆ ನಿಮ್ಗೆ ಲಾಯಕ್ಕಿಲ್ಲ. ನೀವು ಇವತ್ತೇ ನೀವು ರಾಜೀನಾಮೆ ಕೊಡ್ರಿ, ಮನೆಗೆ ಹೋಗ್ರಿ ಅಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಸೇರಿರುವಂತ ಎಲ್ಲರೂ ಇನ್ನೂ 3 ದಿನ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ. ಎಲ್ಲಾರು ಸೇರಿ ಯಶಸ್ವಿಗೊಳಿಸೋಣ. ಅಮಿತ್ ಶಾ ಎಲ್ಲಿ ತನಕ ಮನೆಗೆ ಹೋಗಲ್ಲ ಅಲ್ಲಿ ತನಕ ಸತ್ಯಾಗ್ರಹ ಮಾಡೋ ನಾವೆಲ್ಲರೂ ಒಗ್ಗಟ್ಟಿನಿಂದ ಅಂತ ಈ ಒಂದು ಸಂದರ್ಭದಲ್ಲಿ